ಹಲೋ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತೊಂದು ಹೊಸದಾಗಿ ನೋಟಿಫಿಕೇಷನ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ನೋಡಿ ದ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಜೆನೆಟಿಕ್ಸ್ ಆ್ಯಂಡ್ ಟ್ರೀ ಬ್ರೀಡಿಂಗ್ ಅಂದರೆ ಇದು ಸಂಬಂಧಪಟ್ಟ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೊಸ ಕಾಲ್ಫಾರ್ಮ್ ಆಗಿದೆ. ನವೆಂಬರ್ 5ನೇ ತಾರೀಕು ಕಾಲ್ಫಾರ್ಮ್ ಆಗಿದೆ. ಓಕೆ, ಅದರದ್ದೊಂದು ಡೀಟೇಲ್ ಕೇವಲ 16 ಪೋಸ್ಟ್ಗಳು ಮಾತ್ರ ಇದ್ದಾವೆ ನೋಡಿ. ಬಟ್ ಒಂದು ಒಳ್ಳೆಯ ಜಾಬ್ಗಳಿದ್ದಾವೆ, ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ MTS ಅಂತ ಕರೀತಾರೆ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ. ಅವರು ಸ್ಟಾರ್ಟಿಂಗು ಬೇಸಿಕ್ 18 ಇದೆ. ಅವರಿಗೊಂದು ಇನ್ ಹ್ಯಾಂಡ್ ಸ್ಯಾಲ್ರಿ ಒಂದು 24-25 ಬರ್ಬೋದು ಇನ್ ಹ್ಯಾಂಡ್ ಸ್ಯಾಲ್ರಿ. ಮುಂದೆ ಇನ್ಕ್ರಿಮೆಂಟ್ ಹೆಚ್ಚಾಗ್ತಾ ಹೋಗುತ್ತೆ. SLC ಬೇಸ್ಡ್. ಏಜು 18ರಿಂದ 27. ನೆಕ್ಸ್ಟು ಕ್ಲರ್ಕು 19,000. ಅದರ ಸುಮಾರು ಒಂದು 26,000 ಇನ್ ಹ್ಯಾಂಡ್ ಸ್ಯಾಲ್ರಿ ಇರುತ್ತೆ. ಅದು ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಒಂದು 30 ತನಕನೂ ಬೀಳ್ಬೋದು. ನೆಕ್ಸ್ಟು ಇವರು 12th ಕ್ಲಾಸು ಸೇಮು. ನೆಕ್ಸ್ಟು ಟೆಕ್ನಿಷಿಯನ್ ಆರ್ ಫೀಲ್ಡ್ ಲ್ಯಾಬ್ ಅಂತ ಕರೀತಾರೆ, ಅವರು 21,000. ಓಕೆ, ಇಲ್ಲಿ ಪೋಸ್ಟ್ಗಳು ನೀವು ಅಬ್ಸರ್ವ್ ಮಾಡ್ಬೋದು. PUC ಸೈನ್ಸ್ ಆಗಿರಬೇಕು, 60 ಮಾರ್ಕ್ಸ್ ಅಗ್ರಿಗೇಟ್ ಆಗಿರಬೇಕು. ಇನ್ನು ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಫೀಲ್ಡ್ ಲ್ಯಾಬ್ ಅಂದರೆ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸಿಂದ ಒಂದು ಸಂಬಂಧಪಟ್ಟ ಫೀಲ್ಡಲ್ಲಿ ಆಗಿರಬೇಕು. ಓಕೆ, ಇನ್ನು ನೆಕ್ಸ್ಟು ಇಂಪಾರ್ಟೆಂಟ್ ಏನಂದರೆ ಸ್ಟಾಫ್ ನೋಡಿ 8 ಪೋಸ್ಟ್ಗಳಿದ್ದಾವೆ. SLC ಕಂಪಲ್ಸರಿ ಆಗಿರಬೇಕು. PUCಯಲ್ಲಿ ನೋಡಿ 12ನೇ ಮುಗಿಸಿರ್ಬೇಕು. ಕಂಪ್ಯೂಟರ್ ಸ್ಪೀಡ್ ಎಷ್ಟಿರಬೇಕು? 30 ನಿಮಿಷ, 30 ಶಬ್ದಗಳು ಪ್ರತಿ ನಿಮಿಷಕ್ಕೆ ಇರಬೇಕು. ಮತ್ತು ಹಿಂದಿಯಲ್ಲೂ ಕೂಡ 25, ಎರಡರ ಒಂದು ಹಿಂದಿ ಎಲ್ಲರೂ ಎಕ್ಸ್ಪರ್ಟ್ ಇರಬೇಕು, ಇಲ್ಲ ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಇರಬೇಕು. ಟೆಕ್ನಿಷಿಯನ್ ಫೀಲ್ಡಲ್ಲಿ ಓಕೆ PUC ಮುಗಿಸಿರ್ಬೇಕಷ್ಟೇ. ಅಸಿಸ್ಟೆಂಟ್ ಲ್ಯಾಬಲ್ಲಿ ಈ ಒಂದು ಲ್ಯಾಬಲ್ಲಿ ಯಾವುದಾದ್ರೂ ಒಂದು ಡಿಗ್ರಿ ಮುಗಿಸಿರ್ಬೇಕು. ಈಸ್ ರಿಲ್ಯಾಕ್ಸೇಷನ್ 5, 10, 15 ರಿಲ್ಯಾಕ್ಸೇಷನ್ ಇದೆ. ಓಕೆ, ಜನರಲ್ ಅವ್ರಿಗೆ 18 to 27. ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಎಲ್ಲರಿಗೂ ಸೇಮ್ ರಿಲ್ಯಾಕ್ಸೇಷನು. ಫೀಸ್ ನೋಡಿ MTS ಅವರಿಗೆ ಜನರಲ್ ಇದ್ದರೆ 500 ರೂಪಾಯಿ ಇದೆ, SC/ST ಅವರಿಗೆ 250 ರೂಪಾಯಿ ಇದೆ. ಇದು ಸೇಮ್ ಕ್ಲರ್ಕ್ಗೆ 1,000 ರೂಪಾಯಿ ಜನರಲ್ಲು, 500 ರೂಪಾಯಿ SC/ST ಅವರಿಗೆ ನೋಡಿ. ಇಲ್ಲಿ OBC ಕೂಡ ಜನರಲಲ್ಲಿ ಬರುತ್ತೆ. ಓಕೆ, ಅನ್ರಿಸರ್ವ್ಡ್ 1,000, ಯಾಕಂದರೆ OBCಗೆ ಪೋಸ್ಟ್ ಇಲ್ಲ, ಹಾಗಾಗಿ. ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಜನರಲ್ 1,500 ರೂಪಾಯಿ, 750 SC/ST ಅವರಿಗೆ. ಇನ್ನು ಇಂಪಾರ್ಟೆಂಟ್ ಏನಂದರೆ ಎಕ್ಸಾಮ್ ಪ್ರೊಸೀಜರ್ ಹೇಗಿದೆ ಅಂತ. ಓಕೆ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಎಕ್ಸಾಮಿನೇಷನ್ ಇದೆ, ರಿಟರ್ನ್ ಟೆಸ್ಟ್ ಎಕ್ಸಾಮ್ ಇರುತ್ತೆ ಅಥವಾ ಸ್ಕಿಲ್ ಟೆಸ್ಟ್, ಎರಡರಲ್ಲೂ ಒಂದೇ. ಅದು ಎಲ್ಲಿ? ಕೊಯಂಬತ್ತೂರು, ತಮಿಳುನಾಡಿನ ಕೊಯಂಬತ್ತೂರಲ್ಲಿ ಮಾತ್ರ ಎಕ್ಸಾಮ್ ಸೆಂಟರ್ ಇರುತ್ತೆ. ನೆಗೆಟಿವ್ ಮಾರ್ಕ್ ಇರುತ್ತೆ. ಓಕೆ, ನೆಕ್ಸ್ಟು ಓಕೆ, ನೀವೇನಾದರೂ ಈ ಜಾಬ್ನ ಅಪ್ಲೈ ಮಾಡ್ಬೇಕಂದ್ರೆ ದಯವಿಟ್ಟು ನೋಡಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಅಥವಾ ಒಂದು ವಾಟ್ಸಪ್ ಚಾನಲ್, ಅದರಲ್ಲಿ ನೀವು ಜಾಯ್ನ್ ಆಗಿ ನಮಗೆ ನಿಮ್ಮ ಡಾಕ್ಯುಮೆಂಟ್ನ ಕಳಿಸಿದ್ರೆ ನಾವು ಅಪ್ಲೈ ಮಾಡಿಕೊಡ್ತೀವಿ. ಕೇವಲ 70 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಓಕೆ, ಒಂದು ಪರ್ ಅಪ್ಲಿಕೇಶನ್ಗೆ. ಇಲ್ಲಿ ಬೇಕಾದರೆ ಡಾಕ್ಯುಮೆಂಟ್ಗಳು, ಇನ್ಸ್ಟ್ರಕ್ಷನ್ಸು ನೋಡಿ. ಎಕ್ಸಾಮ್ ಪ್ಯಾಟ್ರನ್ ಏನಿದೆ MTSಗೆ, GK ನೋಡಿ. GK ಮೆಂಟಲ್ ಅಬಿಲಿಟಿ 2 ಟೈಪ್ ಇರುತ್ತೆ, ಒಂದು ರೀಸನಿಂಗು, ಒಂದು ಆ್ಯಪ್ಟಿಟ್ಯೂಡು. ಅವು 50 ಮಾರ್ಕ್ಸು ಮೆಂಟಲ್ ಅಬಿಲಿಟಿ. ಇಂಗ್ಲೀಷ್ 25, GK 25, 50, 100 ಪ್ರಶ್ನೆಗಳು 90 ನಿಮಿಷ. ಇನ್ನು ಕ್ಲರ್ಕಿಗೂ ಸೇಮ್ ಇದೆ. ಓಕೆ, ಇಲ್ಲಿ 1 ಮಾರ್ಕ್ಸ್ ಇದೆ, ಇಲ್ಲಿ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಇದೆ. ಓಕೆ, 0.5 ನೆಗೆಟಿವ್ ಇದೆ, ಇಲ್ಲಿ 0.25 ನೆಗೆಟಿವ್ ಇದೆ. ಟೆಕ್ನಿಷಿಯನ್ಗೆ ಸ್ವಲ್ಪ ಡಿಫ್ರೆಂಟ್ ಇದೆ. GK 20, ಮೆಂಟಲ್ ಅಬಿಲಿಟಿ ಒಳಗೆ ರೀಸನಿಂಗ್ 20, ನೆಕ್ಸ್ಟು ಇಂಗ್ಲೀಷ್ 20, ಅರಿಥ್ಮೆಟಿಕ್ 20, ಬೇಸಿಕ್ ಸೈನ್ಸ್ 20, 180 ಮಿನಿಟ್ಸ್. ಓಕೆ, ಇನ್ನು ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಪ್ಯಾಟರ್ನ್ ಇದು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಸಿಲೆಬಸ್ಸು ಇಲ್ಲಿದೆ. ಓಕೆ, ನೆಕ್ಸ್ಟು ಭಾಳ ಇಂಪಾರ್ಟೆಂಟ್ ಏನಂದರೆ ನೋಡಿ, ಇನ್ನು ಸೈನ್ಸಲ್ಲಿ ಎಕ್ಸ್ಟ್ರಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸಿಲೆಬಸ್ ಬೇರೆ ಬೇರೆ ಇದೆ. ಅದನ್ನು ಓದ್ಕೊಳ್ಳಿ. ಯಾರಿಗೆ ಈ ಒಂದು ಜಾಬ್ ಬೇಕು ಅವರು ಇದನ್ನು ಸ್ಟಡಿ ಮಾಡಿ ಎಕ್ಸಾಮ್ ಬರೀರಿ. ಓಕೆ, ರಿಕ್ವೈರ್ಮೆಂಟ್ ಪ್ಲ್ಯಾನಿಂಗ್ ಏನಿದೆ, ಆನ್ಲೈನ್ ಅಪ್ಲಿಕೇಶನು 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, 30ನೇ ತಾರೀಕು ಕ್ಲೋಸ್ ಆಗುತ್ತೆ. ಎಕ್ಸಾಮ್ ಯಾವಾಗ ಇರುತ್ತೆ? ಜನವರಿ 25ರಲ್ಲಿ ಫಸ್ಟ್ ಅಥವಾ ಫೆಬ್ರವರಿ.
ಸೆಕೆಂಡ್ ಮಂತ್ ಅನೌನ್ಸ್ ಮಾಡಿ ಶಾರ್ಟ್ ಲಿಸ್ಟ್ ಆಗೋದು ಯಾವಾಗ ಫೆಬ್ರವರಿಲಿ ಆಗುತ್ತೆ. ಜನವರಿಲಿ ನಡೆದರೆ ಸಪೋಸ್ ಫೆಬ್ರವರಿಲಿ ನಡೆದರೆ ಮಾರ್ಚಲ್ಲಿ ಆಗುತ್ತೆ. ನೆಕ್ಸ್ಟ್ ಮಾರ್ಚ್ ಫೈನಲ್ ರಿಸಲ್ಟ್ ಬರುತ್ತೆ ಮಾರ್ಚ್ ಅಥವಾ ಏಪ್ರಿಲ್. ಓಕೆ, ಇಷ್ಟು ಟೋಟಲ್ ಒಂದು 3 to 4 ಮಂತ್ಸ್ ಡ್ಯೂರೇಷನಲ್ಲಿ ಲಿಸ್ಟ್ನ ಬಿಡ್ತಾರೆ. ಓಕೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಏನಾದರೂ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.